ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಏನಾಗಿತ್ತೋ ಅಂತ ಅನ್ಯಾಯ ಯಾರಿಂದ ಆಗಿತ್ತೋ ಅದನ್ನ ಹೇಳು ಮೊದಲು ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಮಾಮ, ಅದು ಅವತ್ತು ಸುಭಾಷ್ ಮಾಮ ನೀವ್ಯಾರೋ ಹಟ್ಟಿಯಲ್ಲಿ ಇಲ್ದಿದ್ದಾಗ ಅಂತ ವಿನಂತಿ ಸ್ನಾನ ಮಾಡ್ಕೊಂಡು ಈಚೆ ಬಂದ್ರೆ ಕದ್ದು ನೋಡ್ತಾ ಇದ್ದಿದ್ದು, ಕೈ ಹಿಡ್ಕೊಂಡು ಮುದ್ದು ಮಾಡ್ಬೇಕು ಅನಿಸ್ತೈತೆ. ವಿನಂತಿ, ನೀನ್ ಮಾತ್ರ ನನ್ನನ್ನ ದೂರ ತಳ್ಬೇಡ. ಈಟ್ ದಿನಿಂದ ನನ್ನ ಮನಸ್ಸಿನಲ್ಲಿ ಇದ್ದಿದ್ದ ಪ್ರೀತಿನ ಈಗ ಹೇಳ್ಕೊಂಡಿದ್ದೀನಿ ಅಂತ ಹೇಳಿ ಸುಭಾಷ ಹತ್ತತ್ರ ಹೋಗ್ತಿದ್ರೆ ವಿನಂತಿ ತಳ್ಳಿದ್ದು ಮತ್ತೆ ಎಲ್ಲ ನಡೆದಿರೋ ಘಟನೆಗಳನ್ನೆಲ್ಲ ಹೇಳ್ತಿರ್ತಾಳೆ ವಿನಂತಿ. ಇತ್ತ ಭದ್ರ ಲೇ ಸುಭಾಷ ಅಂತ ಅಲ್ಲಿ ಕಚ್ಕೊಂಡು ಹೋಗ್ತಾನೆ. ಅಣ್ತಮ್ಮ ಅಂತಾನೆ ಕೊಟ್ಲೆ, ಸುಮ್ಕೆ ಇರು ಅಂತಾನೆ ಕೊಟ್ಲೆ, ಇದಕ್ಕೆಲ್ಲ ನವ್ಯ ಅವರೇ ಸಾಕ್ಷಿ ಅಂತ ವಿನಂತಿ ಹೇಳ್ತಾಳೆ. ಅಯ್ಯೋ ವಿನಂತಿ, ಏನೇ ಹೇಳ್ತಾ ಇದ್ಯಾ? ಈ ವಿಚಾರ ನನಗೆ ಗೊತ್ತಿರ್ಲ್ವಲ್ಲೇ. ಅಯ್ಯೋ ದೇವ್ರೆ, ನನ್ ಮಗಳು ಒಂಟಿಯಾಗಿದ್ಲು ಅಂತ ಇಂಥ ಸ್ಥಿತಿ ಬಂದ್ಬಿಡ್ತಲ್ಲ. ಅಯ್ಯೋ, ನನ್ ಮಗಳಿಗೆ ನ್ಯಾಯ ಕೊಡ್ಸೋರು ಯಾರು ನ್ಯಾಯ ಕೊಡಿಸ್ತಾರೆ? ಅಯ್ಯೋ ಅತ್ಗೆ, ಏನತ್ಗೆ ನಿಮ್ ಮಗ ಮಾಡಿರೋ ಕೆಲ್ಸ? ನನ್ ಮಗಳಿಗೆ ನ್ಯಾಯ ಕೊಡ್ಸಿ, ದಯವಿಟ್ಟು ನ್ಯಾಯ ಕೊಡ್ಸಿ ಅಂತ ಅಂಗ್ಲಾಚ್ತಿರ್ತಾಳೆ ಸಾವಿತ್ರಿ. ವಿನಂತಿ, ಏನೇ ಹಿಂಗ್ ಹೇಳ್ತಾ ಇದ್ಯಾ? ಇನ್ನು ಏನಾದ್ರೂ ವಿಚಾರ ಇದ್ರೆ ಎಲ್ಲ ಹೇಳ್ಬಿಡೆ. ಯಾರಾದ್ರೂ ಸಾಕ್ಷಿ ಇದ್ದಾರೇನೆ ಇದಕ್ಕೆ ಅಂತ ಸಾವಿತ್ರಿ ಕೇಳ್ತಾಳೆ. ಸುಭಾಷ್ ಮಾಮ ನನ್ ಜೊತೆ ಹಂಗೆಲ್ಲ ನಡ್ಕೋಬೇಕಾದ್ರೆ ನವ್ಯ ಅವರೇ ಎಲ್ಲ ನಿಂತ್ಕೊಂಡು ನೋಡಿದ್ದಾರೆ, ಬೇಕಾದ್ರೆ ಅವ್ರನ್ನೇ ಕೇಳಿ ಮಾವಯ್ಯ ಅಂತ ವಿನಂತಿ ಹೇಳ್ತಿರ್ತಾಳೆ. ನವ್ಯ, ಇವ್ರು ಹೇಳ್ತಾ ಇರೋದೆಲ್ಲ ನಿಜನೇನವ್ವ ಅಂತ ಕೇಳ್ತಾರೆ MLA. ಹೌದು, ಆ ಹುಡ್ಗಿ ಹೇಳ್ತಾ ಇರೋದೆಲ್ಲ ಸತ್ಯ, ಅದಕ್ಕೆ ನಾನೇ ಸಾಕ್ಷಿ ಅಂತ ನವ್ಯ ಹೇಳಿ, ನಾನೇನು ಅವಳನ್ನ ಇಷ್ಟಪಟ್ಟು ಮದ್ವೆ ಆಗ್ತಿದ್ದೀನಿ ಅನ್ಕೊಂಡ. ನವ್ಯನ್ ಕಂಡ್ರೆ ನನ್ಗೊಂದಿಷ್ಟು ಇಷ್ಟ ಇಲ್ಲ, ಆದ್ರೆ ಒಬ್ಳೆ ಮಗಳು, ಬೇಜಾನ್ ಆಸ್ತಿ ಎಲ್ಲ ಐತಲ್ಲ, ಅದಕ್ ವಾರಸ್ದಾರ ಆಯ್ತೀನಿ ಅಂತ ಸುಭಾಷ ಹೇಳಿದ್ದನ್ನ ಎಲ್ಲಾನು ವಿವರವಾಗಿ ಹೇಳ್ತಿರ್ತಾಳೆ ನವ್ಯ. ಅಲ್ಲ, ಇಂಥ ದೊಡ್ಡ ವಿಷಯನ ಮೊದ್ಲೇ ನೀನು ನನ್ಗೆ ಹೇಳ್ಬೇಕಲ್ವೇನವ್ವ? ಇವನೆಂತ ಅಯೋಗ್ಯ ಲಫಂಗ ಅಂತ ಮೊದ್ಲೇ ಹೇಳಿದಿದ್ರೆ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ವಲ್ಲ ಅಂತ ನವ್ಯ ಅವರಪ್ಪ ಹೇಳ್ತಿರ್ತಾರೆ. ದೊಡ್ಡಪ್ಪ, ನಾನು ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗ್ದು ಕೇಳ್ಕೊಂತಿರ್ತಾನೆ ಸುಭಾಷ. ಏಯ್, ನನ್ಗ್ ಬರ್ತಾ ಇರೋ ಕೋಪಕ್ಕೆ ನಿಲ್ಲೇ ಅಂತಾರೆ ಶಿವರಾಮೇಗೌಡರು. ಕೈ ಮುಗಿತಾಳೆ ಈಶ್ವರಿ. ಏನೋ ಗೊತ್ತಿಲ್ದೆ ತಪ್ಪು ಮಾಡ್ಬಿಟ್ಟೆ ದೊಡ್ಡಪ್ಪ, ದಯವಿಟ್ಟು ಕ್ಷಮಿಸಿ ಅಂತಾನೆ ಸುಭಾಷ. ಯಾವ್ದ್ಲಾ ಗೊತ್ತಿಲ್ದೆ ಮಾಡಿರೋದ್ ನೀನು? ನಮ್ಮ ವಂಶದಲ್ಲಿ ಅದೆಂಗ್ಲಾ ಹುಟ್ಟದೆ ನೀನು? ಪಾಪಿ, ಅಯೋಗ್ಯ. ಇಲ್ಲ ಕಣ್ಲಾ, ನಮ್ಮನೆ ಹೆಣ್ಮಗಿ ಮೇಗೆ ಕೈ ಹಾಕೋ ಮನ್ಸು ಹೆಂಗ್ಲಾ ಬಂತು ನಿನ್ಗೆ? ಏಯ್, ನಿನ್ನಂತವನ್ನ ಜೀವ ಸಹಿತ ಬಿಟ್ರೆ ಸರಿ ಇರಾಕಿಲ್ಲ ಅಂತ ಹೇಳ್ಕೊಂಡು ಶಿವರಾಮೇಗೌಡರು ಹೊಡೆಯೋದಕ್ಕಂತ ಹೋಗ್ತಾರೆ. ಅಡ್ಡ ಹಾಕ್ತಾಳೆ ಈಶ್ವರಿ. ಕೈ ಮುಕ್ಕೊಂಡು, ಬೇಡ ಬಾವ, ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟವನೆ, ಇದೊಂದ್ಸರಿ ಕ್ಷಮಿಸಿ ಬಾವ, ದಮ್ಮಯ್ಯ ಅಂತೀನಿ ಅಂತ ಈಶ್ವರಿ ಹೇಳ್ತಿರ್ತಾಳೆ ಕೈ ಮುಕ್ಕೊಂಡು ಕೇಳ್ಕೊಂಡು. ಥೂ, ಎಂತ ಅವಿವೇಕಿ, ಎಂತ ಅನಾಗರಿಕ, ಇಂಥವ್ನು ನಮ್ಮ ವಂಶದಲ್ಲಿ ಹುಟ್ಟವನೆ ಅಂದ್ರೆ ನನ್ಗೆ ನಾಚಿಕೆ ಆಗ್ತೈತೆ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಕ್ಷಮಿಸಿ ಗೌಡ್ರೆ, ನಿಮ್ ತಮ್ಮನ ಮಗ ನಿಮ್ ಮಗನ ಅಷ್ಟೇ ಯೋಗ್ಯನಾಗಿರ್ತಾನೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಈ ಮದ್ವೆಗೆ ಒಪ್ಕೊಂಡೆ. ಆದ್ರೆ ಇವಾಗ ಹೇಳ್ತಾ ಇದ್ದೀನಿ, ಆಳ್ ಬಾವಿಗೆ ತಳ್ಳಿದ್ರು ಇಂಥ ಅಯೋಗ್ಯನ್ಗೆ ನನ್ ಮಗಳನ್ನ ಕೊಡೋದಿಲ್ಲ. ಬಾರವ್ವ ಹೋಗೋಣ ಅಂತಾರೆ MLA. ನಿಮ್ಷಪ್ಪ, ಈ ಮದ್ವೆ ನಿಲ್ಲೋದ್ ಬೇಡ, ಮದ್ವೆ ನಡಿಬೇಕು ಅಂತಿರ್ತಾಳೆ. ಎಲ್ರು ಶಾಕ್ ಆಗಿ ನೋಡ್ತಾ ಇರ್ತಾರೆ. ಹೇಳ್ತಾ ಇದೀಯ ಮಗಳೇ? ಹೋಗಿ ಇಂಥ ಅಯೋಗ್ಯನ್ನ ಮದ್ವೆ ಮಾಡ್ಕೊಳೋ ಕರ್ಮ ನಿನ್ಗೇನವ್ವ? ನಿನ್ಗೇನ್ ತಲೆ ಕೆಟ್ಟಿಲ್ಲ ತಾನೆ? ನೇನು ಎಂತವನು ಅಂತ ಗೊತ್ತಾದ್ಮೇಲೂ ಇಂಥ ಮಾತು ಹೇಳ್ತಿದ್ಯಲ್ಲ ಅಂತ MLA ಹೇಳ್ತಿರ್ತಾರೆ. ನಾನು ತುಂಬಾ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ಹೆಣ್ಣು ನೋಡ್ಕೊಂಡು ಹೋಗಿದ ತಕ್ಷಣನೇ ನಾನ್ ನಿನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀನಿ. ಜೀವನಕ್ಕೆ ನೀನೊಬ್ಳು ಸಾಕು, ನಿನ್ನಂತವಳು ನನ್ ಜೀವನಕ್ಕೆ ಬರಕಂತಾನೆ ಆ ದೇವ್ರು ಡೈವರ್ಸ್ ಕೊಡ್ಸಿದ್ದಾನೆ ಅಂತ ನಾಟಕ ಮಾಡ್ಕೊ ಬಂದು ನನಗ್ ಮೋಸ ಮಾಡಕ್ ಬಂದಿದ್ದ ಈ ಅಯೋಗ್ಯನ್ಗೆ ನಾನ್ ಸುಮ್ನೆ ಬಿಡ್ಬೇಕಾ ಅಂತ ನವ್ಯ ಹೇಳ್ತಾಳೆ. ಇನ್ನೇನ್ ಮಾಡ್ತೀಯ ಅಂತಾಳೆ ನವ್ಯ ಅವರಮ್ಮ. ಶಿಕ್ಷೆ ಕೊಡ್ತೀನಿ, ಹೆಣ್ಮಕ್ಳು ಲೈಫಲ್ಲಿ ಆಟ ಆಡೋ ಇವನಿಗೆ ಲೈಫ್ ಲಾಂಗ್ ಅನುಭವಿಸೋ ಶಿಕ್ಷೆ ಕೊಡ್ತೀನಿ. ಶಿಕ್ಷೆ ಏನ್ ಗೊತ್ತಾ? ಲೈಫ್ ಲಾಂಗ್ ನನ್ ಜೊತೆನೆ ಬದುಕ್ಬೇಕು, ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಅಂತ ನವ್ಯ ಹೇಳ್ತಿರ್ತಾಳೆ. ಎಲ್ರು ಶಾಕ್ ಇಂದ ನೋಡ್ತಿರ್ತಾರೆ. ಒಂದ್ ಹೆಣ್ಣಿನ ಶ್ರಮ ಕದಿಯೋ ಕಳ್ತನ ಬುದ್ಧಿ ಇದೆ, ಅಡ್ಡದಾರಿಯಲ್ಲಿ ದುಡ್ಡು ಮಾಡ್ಬೇಕು ಅನ್ನೋ ದುರಾಸೆ ಇದೆ, ಮಾತಲ್ಲೇ ಮೋಡಿ ಮಾಡಿ ಹೆಣ್ಮಕ್ಳಿಗೆ ಮೋಸ ಮಾಡೋ ದುಷ್ಟ ಬುದ್ಧಿ ಇದೆ, ಒಂದು ಹೆಣ್ಣು ಜೊತೆ ನಡ್ಕೊಳೋ ಕೆಟ್ಟದಾಗ ನಡ್ಕೊಳೋ ಲಫಂಗ ಬುದ್ಧಿ ಇದೆ. ಇಂತ ಕಚಡ ಬುದ್ಧಿಗಳನ್ನೆಲ್ಲ ದೂರ ಮಾಡಿ ಇವನಿಗೆ ಸರಿಯಾಗಿ ಪಾಠ ಕಲ್ಸೋದಕ್ಕೆ ಯಾರಾದ್ರೂ ಒಬ್ರು ಬೇಕಲ್ಲ. ಇವನ್ನೇನಾದ್ರೂ ಹೀಗೆ ಬಿಟ್ರೆ 4 ದಿವಸಕ್ಕೆ ಇದನ್ನೆಲ್ಲ ಮರೆತು ಇನ್ನೊಬ್ರು ಹುಡ್ಗಿನ ಹೇಗ್ ಪಟಾಯಿಸೋದು ಅಂತ ಪ್ಲಾನ್ ಮಾಡ್ತಿರ್ತಾನೆ. ಬಿಡ್ಬಾರ್ದು, ಇಂಥವನ್ನ ಬಿಡ್ಬಾರ್ದು, ನಾನೇ ಇವನನ್ನ ಮದ್ವೆ ಆಗಿ ಇವನ್ನ ಸರಿ ದಾರಿಗೆ ತಂದೆ ತರ್ತೀನಿ ಅಂತ ನವ್ಯ ಹೇಳ್ತಾಳೆ. ನೋಡ್ ಮಗ್ಳೆ, ಇದೆಲ್ಲ ಬೇಕೇ ನಿನ್ಗೆ? ಇವನು ಸರಿ ಹೋದ್ರೆ ಎಷ್ಟು, ಬಿಟ್ರೆ ಎಷ್ಟು? ಎತ್ತ ತಾಯಿನೇ ಇವನಿಗೆ ನೆಟ್ಗೆ ಬುದ್ಧಿ ಕಲ್ಸಿಲ್ಲ ಅಂದ್ಮೇಲೆ ನಿನ್ಗ್ಯಾಕವ್ವ ಬೇಕು? ಬೇಡ ಕಣವ್ವ, ಬಾ ಹೋಗೋಣ ಅಂತಾರೆ MLA. ಇಲ್ಲ ಅಪ್ಪ, ಇವನ್ ನನ್ಗೆ ಮೋಸ ಮಾಡಿದ್ದಾನೆ ಅಂದ್ರೆ ಇವನ್ನ ನಾನು ಸುಮ್ನೆ ಹೇಗ್ ಬಿಡ್ಲಿ? ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ನೋ ಸಾಚ ತರ ಮಾತಾಡಿ ನನ್ನನ್ನೇ ಮೋಸ ಮಾಡಕ್ ನೋಡಿದ್ದಾನೆ. ನನ್ನ ಲೈಫಲ್ಲೇ ಆಟ ಆಡೋಬೇಕು ಅಂತ ಇದ್ದಾನೆ. ಇಂಥವನ್ಗೆ ಟಾರ್ಚರ್ ಅಂದ್ರೆ ಏನು ಅಂತ ಗೊತ್ತಾಗ್ಬಾರ್ದ? ಅದನ್ನ ನಾನ್ ತೋರಿಸ್ತೀನಿ. ಪ್ಲೀಸ್ ಅಪ್ಪ, ಈ ಒಂದು ವಿಷಯದಲ್ಲಿ ದಯವಿಟ್ಟು ನನ್ನ ಹತ್ರ ಏನು ಹೇಳ್ಬೇಡ. ಈ ಮದ್ವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಕೊಡು. ಅಂಕಲ್, ಇವನನ್ನ ನಾನ್ ಮದ್ವೆ ಆಗಕ್ಕೆ ನಾನು ರೆಡಿ ಆಗಿದ್ದೀನಿ ಅಂತಾಳೆ ನವ್ಯ. ನೋಡವ್ವ, ನೀನು ಇವನ್ ಪಾಠ ಕಲ್ಸೋ ಆಟದಲ್ಲಿ ತಾಳಿ ಕಟ್ಟಿಸ್ಕೊಂಡ್ರೆ ನಾಳೆಗೆ ಕಣ್ಣೀರ್ ಸುರಿಸ್ಬೇಕಾಗ್ತದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಂಕಲ್, ಯಾಕಾದ್ರೂ ಇವಳನ್ನ ಮದ್ವೆ ಆದ್ನೋ ಅಂತ
ಜೀವನ ಪೂರ್ತಿ ಕೊರಗಬೇಕು, ಹಾಗೆ ಮಾಡ್ತೀನಿ ಅಂತ ನವ್ಯ ಹೇಳ್ತಿರ್ತಾಳೆ. ಏನವ್ವ ನನ್ಗೋಗಿ ಕಲೆ ತೋರ್ಸು ಅಂತ ಅಂದ್ಬಿಟ್ಟು ನನ್ಗಿಂತ ಜಾಸ್ತಿ ನೀನೇ ನಾಟಕ ಮಾಡ್ಬಿಟ್ಟೆ ಅಂತ ವಿನಂತಿ ಹೇಳ್ತಾಳೆ. ನೋಡೆ ಏನ್ ಮಾಡ್ತೀವೋ ಗೊತ್ತಿಲ್ಲ, ಮದ್ವೆ ಮಾತ್ರ ನಿಲ್ಬೇಕು. ನೋಡಿದ್ರೆ ಮತ್ತೆ ಏನೋ ಟ್ವಿಸ್ಟ್ ತಗೊಂಡೈತೆ. ಇಲ್ಲ ಕಣೆ, ಈ ನವ್ಯನ್ಗೇನೆ ಒಂಚೂರು ತಲೆಯಲ್ಲಿ ಬುದ್ಧಿನೇ ಇಲ್ಲ. ಯಾರಾದ್ರೂ ಜಗತ್ತಲ್ಲಿ ಈ ತರ ನಿರ್ಧಾರ ತಗೊಂತಾರ? ನಾನಂತೂ ಯಾರನ್ನೂ ನೋಡಿಲ್ಲ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಲ್ಲವ್ವ ನೀನ್ ಚಂದಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ಯಾ ತಾನೆ? ಇಲ್ಲ ಅಂದ್ರೆ ಮಂತ್ರಿ ಹಟ್ಟಿಲಿ ಹಿಂಗಾಯ್ತು ಹಂಗಾಯ್ತು ಅಂತ ಜನ ಮಾತಾಡ್ಕೊಬಿಡ್ತಾರೆ ಕಣವ್ವ. ಅವ್ರ ಮನೆಯವ್ರನ್ನೇ ನೆಟ್ಗಿಕ್ಕಾಳ್ದೆ ನಮ್ಗೇನ್ ಮಾಡ್ತಾರೆ ಅಂತ ಜನ ಮಾತಾಡ್ಕೊಬಿಡ್ತಾರೆ ಕಣವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೌದು ಅಂಕಲ್, ಇದೇ ನನ್ನ ಫೈನಲ್ ಡಿಸಿಷನ್ ಅಂತ ನವ್ಯ ಹೇಳ್ತಾಳೆ. ಸರಿ ಕಣವ್ವ, ನಿನ್ನ ನಿರ್ಧಾರಕ್ಕೆ ನಮ್ದೇನೋ ಆಕ್ಷೇಪಣೆ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಏನ್ಲಾ ಮುಖ ನೋಡ್ಕೊಂಡು ನಿಂತಿದ್ದಿ? ಅಣ್ಣ ಹೇಳಿದ್ ಕೇಳಿಸ್ಲಿಲ್ವೇ ಕುಕ್ಕರ್ ಬಡಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಸುಭಾಷ ಈಶ್ವರಿ ಮುಖ ನೋಡ್ತಾನೆ. ಈಶ್ವರಿ ತಲೆ ಅಲ್ಲಾಡಿಸ್ತಾಳೆ. ಹಸೆಮಣೆ ಮೇಲೆ ನವ್ಯನ್ನು ಸುಭಾಷ ಇಬ್ರು ಕುತ್ಕೊಂಡು ಹಾರ ಚೇಂಜ್ ಮಾಡ್ಕೊಂಡು ಮದ್ವೆ ಇದು ಕಾರ್ಯಕ್ರಮ ನಡೀತಾ ಇರುತ್ತೆ. ಇತ್ತ ವಿನಂತಿ, ಇದೇನವ್ವ ಇದು, ಇಷ್ಟೆಲ್ಲ ಆದ್ಮೇಲೆ ಮದ್ವೆ ಆಯ್ತೀನಿ ಅಂತ ಕೂತವಳೆ ಅಂತ ಹೇಳ್ತಿರ್ತಾಳೆ. ಸಗಣಿ ಐತೆ ನೋಡ್ಕೊಂಡೋಗು ಅಂದ್ರೆ, ಇಲ್ಲ ನಾನು ಅದ್ರನ್ನೆಲ್ಲ ಮೈಗೆ ಹಚ್ಕೊಂತೀನಂದ್ರೆ ಹೆಂಗಾರ ಮಾಡ್ಕೊಂಡು ಹಾಳಾಗಾದ್ರೂ ಹೋಗ್ಲಿ, ಏನಾದ್ರೂ ಆಗ್ಲಿ, ನಮ್ಗೇನಾಗ್ಬೇಕು ಬಿಡು ಅಂತ ಸಾವಿತ್ರಿ ಮಾತಾಡ್ತಿರ್ತಾಳೆ. ಇತ್ತ ಪುರೋಹಿತರು ಮಂತ್ರಗಳೆಲ್ಲ ಹೇಳಿ ಅಕ್ಷತೆ ಕೊಡಮ್ಮ ಅಂತೇಳಿ ತಟ್ಟೆನ್ ಕೊಡ್ತಾರೆ ಚಿತ್ರ ಕೈಯಲ್ಲಿ. ಮಾಂಗಲ್ಯ ಧಾರಣೆ ಮಾಡಪ್ಪ ಅಂತ ತಾಳಿ ಎತ್ಕೊಡ್ತಾರೆ ಸುಭಾಷನ್ ಕೈಯಲ್ಲಿ. ಈ ತಾಳಿ ಪ್ರೀತಿ ಬಂಧನ ಅಲ್ಲ, ನಿನ್ ಸ್ವಾತಂತ್ರ್ಯಕ್ಕೆ ನೀನೇ ಕಟ್ತಿರೋ ಸರ್ಪಳಿ. ನಾನು ನಿನ್ ಬದುಕಿಗೆ ನೆರಳಾಗಲ್ಲ, ಎಂಡ ಮಾರುತ ಆಗ್ತೀನಿ. ತಾಳಿ ಕಟ್ಟಿದ್ದ ಕ್ಷಣದಿಂದಾನೇ ನಿನ್ ಖುಷಿ ಅನ್ನೋ ಬಾಗ್ಲು ಮುಚ್ಚೋಗುತ್ತೆ ಅಂತ ನವ್ಯ ಹೇಳ್ತಿರ್ತಾಳೆ. ಗಟ್ಟಿ ಮೇಳ ಅಂತಾರೆ ಶಾಸ್ತ್ರಿಗಳು. ಅಂತೂ ಇಂತೂ ಸುಭಾಷ ತಾಳಿ ಕಟ್ಬಿಡ್ತಾನೆ. ಸಪ್ತಪದಿ ತುಳಿಯೋ ಸಮಯ, ಹುಡುಗ ಹುಡುಗಿ ನಿಂತು ಅದ್ಲು ಬದ್ಲು ಮಾಡ್ಕೊಳ್ಳಿ ಅಂತಾರೆ ಪುರೋಹಿತರು. ಎದ್ ನಿಂತ್ಕೊಂಡು, ಅಂಕಲ್ ನಾನೊಂದಷ್ಟು ನಿರ್ಧಾರಗಳನ್ನ ಮಾಡಿದ್ದೀನಿ, ಅದನ್ನ ಎಲ್ರ ಮುಂದೆನೂ ಹೇಳ್ಬೋದಾ ಅಂತ ಕೇಳ್ತಾಳೆ ನವ್ಯ. ಧಾರಾಳವಾಗಿ ಹೇಳವ್ವ, ನೀನ್ ಆಯ್ಕೆ ಮಾಡ್ಕೊಂಡಿರೋಬದ್ಕೋ ಅಂದ್ಮೇಲೆ ನಿರ್ಧಾರ ತಗೊಳ್ಳೋ ಅಧಿಕಾರ ನಿನ್ಗದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಥ್ಯಾಂಕ್ಸ್ ಅಂಕಲ್ ಅಂತಾಳೆ ನವ್ಯ. ಅಮ್ಮ ಒಂದ್ ನಿಮಿಷ ಬಾ ಅಂತ ಕೂಗ್ತಾಳೆ ನವ್ಯ. ಏನಮ್ಮ ಅಂತ ಬರ್ತಾಳೆ ನವ್ಯ ಅವ್ರ ತಾಯಿ. ಒಂದ್ ಖಾಲಿ ತಟ್ಟೆ ಎತ್ಕೋ ಅಂತ ನವ್ಯ ಹೇಳ್ತಾಳೆ. ಯಾಕೆ ಅಂತಾಳೆ ನವ್ಯ ಅವ್ರ ತಾಯಿ. ಎತ್ಕೋ ಅಂತ ಹೇಳಿದ್ನಲ್ಲ ಅಂತ ನವ್ಯ ಗದರ್ತಾಳೆ. ಪುರೋಹಿತರು ಒಂದ್ ಖಾಲಿ ತಟ್ಟೆ ಕೊಡ್ತಾರೆ. ಅದ್ರಲ್ಲಿ ನವ್ಯ ಒಡವೆಗಳನ್ನೆಲ್ಲ ಬಿಚ್ಚಿಡ್ತಾ ಇರ್ತಾಳೆ. ಎಲ್ಲ ಬಿಚ್ಚಿಟ್ಟು ತಟ್ಟೆಯಲ್ಲಿ, ಅಮ್ಮ ಇಲ್ಲಿರೋ ದುಡ್ಡು, ಕಾರ್ಕಿ, ಒಡವೆ ಎಲ್ಲ ವಾಪಸ್ ತಗೊಂಡೋಗಿ, ನನಗೋಸ್ಕರ ಮನೆಯಿಂದ ಏನೇನು ಕೊಡ್ಬೇಕಂತ ತಗೊಂಡು ಬಂದಿದ್ದೀರೋ ಅದನ್ನ ಯಾವುದು ಬಿಡಬೇಡಿ, ಎಲ್ಲಾನು ತಗೊಂಡೋಗಿ ಅಂತ ನವ್ಯ ಹೇಳ್ತಿರ್ತಾಳೆ. ಅಲ್ಲ, ಇದನ್ನೆಲ್ಲ ವರದಕ್ಷಿಣೆಗೆ ತಾನೇ ತಂದಿರೋದು, ಇದನ್ನೆಲ್ಲ ಯಾಕೆ ವಾಪಸ್ ತಗೊಂಡೋಗ್ಬೇಕು ಅಂತಾಳೆ ಚಿತ್ರ. ನೋಡಿ, ನಿಮ್ಮನ್ನ ಏನಂತ ಕರಿಬೇಕೋ ನನಗೆ ಗೊತ್ತಿಲ್ಲ, ಆದ್ರೆ ಲೇಟೆಸ್ಟ್ ಟ್ರೆಂಡ್ ಏನ್ ಗೊತ್ತಾ, ಇವಾಗೆಲ್ಲ ಉಲ್ಟಾ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ನವ್ಯ, ಏನೋ ಈ ಒಡವೆ, ದುಡ್ಡು, ಕಾರು ಇದೆಲ್ಲದಕ್ಕೂ ಆಸೆ ಪಟ್ಟೆ ತಾನೆ, ಅದಕ್ಕೋಸ್ಕರ ತಾನೆ ನೀನ್ ಈ ಮದ್ವೆ ಮಾಡ್ಕೊಂಡಿದ್ದು. ಆದ್ರೆ ಇದ್ಯಾವುದು ನಿನಗೆ ಸಿಗೋದಿಲ್ಲ. ಸುಲಭವಾಗಿ ಅಡ್ಡದಾರಿಯಿಂದ ದುಡ್ಡು ಸಂಪಾದನೆ ಮಾಡ್ಕೋಬಹುದು ಅಂತ ಅನ್ಕೊಂಡಿರೋ ನಿನ್ಗೆ ಇದೆಲ್ಲ ಸುಲಭವಾಗಿ ಸಿಕ್ಬಿಟ್ರೆ ಇದ್ರ ಬೆಲೆ ನಿನಗ್ ಗೊತ್ತಾಗೋದಿಲ್ಲ. ಇದೆಲ್ಲ ಬೇಕು ಅಂದ್ರೆ ನೀನೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಶೋಕಿ ಮಾಡು ಅಂತ ನವ್ಯ ಹೇಳ್ತಿರ್ತಾಳೆ. ಏನೇ ಇದು, ಮದ್ವೆ ಮಂಟಪದಲ್ಲಿ ಇನ್ನೂ ತಾಳಿ ಕಟ್ಟಿ 1 ನಿಮಿಷ ಕೂಡ ಆಗ್ಲಿಲ್ಲ, ಆಗ್ಲೇ ನಿಮ್ಮ ಅತ್ತೆಗೆ ಹಿಂಗ್ ಗುನ್ನ ಕೊಡ್ತಾವಳೆ ಅಂತಂದ್ರೆ ಮುಂದಕ್ಕಿನ್ನೇನಾಗ್ಬೇಕು ಅಂತಿರ್ತಾಳೆ ಸಾವಿತ್ರಿ. ಅವ್ವ ನೀನ್ ಹೇಳಿದ್ದು ದಿಟ ಕಣವ್ವ, ಈ ನವ್ಯ ಸುಭಾಷ್ ಜೋಡಿ ನೋಡೋದಕ್ಕಿಂತ ಅತ್ತೆ ಮತ್ತೆ ನವ್ಯನ್ ಜೋಡಿ ನೋಡೋದಕ್ಕೆ ತುಂಬಾ ಖುಷಿ ಕೊಡ್ತೈತೆ ಅಂತ ವಿನಂತಿನ್ನು ಸಾವಿತ್ರಿ ಮಾತಾಡ್ಕೊಂತಿರ್ತಾರೆ. ಅಂಕಲ್, ನಾನು ನಿರ್ಧಾರ ಸರಿ ಇದೆಯಾ ಅಂತಾಳೆ ನವ್ಯ. ನಾನು ನಿನ್ನ ಬಗ್ಗೆ ಶಾನೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಕಣವ್ವ, ನೆಕ್ಸ್ಟ್ ಬುದ್ಧಿವಂತೆ ಅಂತ ನನಗೆ ಈ ವಿಷಯದಲ್ಲಿ ಅರ್ಥ ಆಗ್ತೈತೆ ಅಂತ ಶಿವರಾಮೇಗೌಡರು ಹೇಳಿ, ಸಂಪತ್ತು ನಿನ್ನ ಮಗಳು ಹೇಳ್ದಂಗೆ ನಿಮ್ಮ ಮಟ್ಟಿಯಿಂದ ಏನೇನು ತಂದಿದ್ದೀರೋ ಅದನ್ನೆಲ್ಲ ಒಂದು ಬಿಡ್ದಂಗೆ ವಾಪಸ್ ತಗೊಂಡೋಗಿ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.